ಕಲೆಕ್ಷನ್ ವಿಶ್ವಕ್ಕೆ ಮಾದರಿಯಾದಂತಹ ಅರಸರು ರಾಜರು 500 ವರ್ಷಗಳ ಹಿಂದೆನೇ ಇಡೀ ದೇಶವನ್ನು ಅತ್ಯಂತ ಸುಭಿಕ್ಷವಾಗಿ ಆಳಿದಂತಹ ಸಾಮ್ರಾಟರು ಶ್ರೀಕೃಷ್ಣ ದೇವರಾಯರು. ಇವತ್ತು ಬರ್ತಕ್ಕಂತಹ 17ನೇ ತಾರೀಕು ಜನವರಿ ತಿಂಗಳು ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನು ನಮ್ಮ ಚಿಕ್ಕಬಳ್ಳಾಪುರದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನದ ಆವರಣದಲ್ಲಿ ಏರ್ಪಾಟು ಮಾಡಬೇಕು ಮತ್ತು ಮನುಕುಲಕ್ಕೆ ಶ್ರೀಕೃಷ್ಣ ದೇವರಾಯರ ಕೊಡುಗೆ ವಿಶೇಷವಾಗಿ ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ನಮ್ಮ ಪರಂಪರೆ ಇತಿಹಾಸವನ್ನು ನೋಡಿದಾಗ ಯಾವ ವೈಭವವನ್ನು ನಮ್ಮ ಭಾರತದ ಜನರು ಆಳುತ್ತಿದ್ದರು ಅನ್ನೋದನ್ನು ಸಾಕ್ಷೀಭೂತವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯರು. ಇವತ್ತು ಇವರ ಜಯಂತಿಯನ್ನು ನಮ್ಮ ಯೋಗಿ ನಾರಾಯಣ ಯತೀಂದ್ರರ ಮಠದಲ್ಲಿ ಬರ್ತಕ್ಕಂಥ 17ನೇ ತಾರೀಕು ವಿಶೇಷ ಪೂಜಾ ಕೈಂಕರ್ಯಗಳು, ವಿಶೇಷ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ, ಇದರ ಜೊತೆಗೆ ಒಂದಷ್ಟು ಕಲಾ ತಂಡಗಳು ಇಲ್ಲಿ ಬಂದು ಕಲಾ ತಂಡಗಳ ಮುಖಾಂತರ ಪ್ರದರ್ಶನ ನೀಡುವುದರ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನಾ ಕಾರ್ಯಕ್ರಮಗಳು ಇವೆಲ್ಲವನ್ನೂ ಸಹ ಈ ಬಾರಿ ಏರ್ಪಾಟು ಮಾಡಲಾಗಿದೆ. ಬಹುಶಃ ಇಷ್ಟು ದೊಡ್ಡ ಗಾತ್ರದಲ್ಲಿ ಮೊದಲನೇ ಬಾರಿಗೆ ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಇನ್ನಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಆಗ್ತದೆ. ಶ್ರೀಕೃಷ್ಣ ದೇವರಾಯರ ಪ್ರತಿಯೊಬ್ಬರಿಗೂ ಸಹ ಶ್ರೀಕೃಷ್ಣ ದೇವರ ಅನುಯಾಯಿಗಳು ಯಾರ್ಯಾರಿದ್ದೀರಿ ಎಲ್ಲರಿಗೂ ಸಹ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ಮತ್ತು ನಮ್ಮ ಜನಾಂಗದವರು ಆದಂಥ ಶ್ರೀಕೃಷ್ಣ ದೇವರಾಯರ ಒಂದು 556ನೇ ಜಯಂತಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಒಂದು ಕೃಷ್ಣದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಮತ್ತು ಬಲಿಜ ಸಂಘ ವತಿಯಿಂದ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ಜನವರಿ 17ರಂದು ಈ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಯೋಗಿ ನಾರಾಯಣ ಯತೀಂದ್ರರ ಒಂದು ದೇವಸ್ಥಾನದಲ್ಲಿ ಸಭೆ ಕರೆದಿದ್ವಿ. ಎಲ್ಲರೂ ಸಹ ನಮ್ಮ ಮುಖಂಡರು, ಬಲಿಜನಾಂಗದ ಮುಖಂಡರು ಎಲ್ಲರೂ ಸಹ ಭಾಗವಹಿಸಿ ಒಳ್ಳೆಯ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗ 17ರಂದು ಭಾಳ ವಿಜೃಂಭಣೆಯಾಗಿ ಈ ಒಂದು ದೇವಸ್ಥಾನದ ಒಂದು ಆವರಣದಲ್ಲಿ ಆಚರಣೆ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ 17ರಂದು ನಮ್ಮ ಜನಾಂಗದ ಅಂದರೆ ತಾಲ್ಲೂಕು ಆದ್ಯಂತ ಎಲ್ಲ ನಮ್ಮ ಜನಾಂಗದ ಕುಲಬಾಂಧವರು ಆಗಮಿಸುತ್ತಾರೆ. ಅದರಿಂದ ಒಳ್ಳೆಯ ಒಂದು ವಿಜೃಂಭಣೆಯಾಗಿ ಅವರ ಒಂದು ಅದ್ಧೂರಿ ಜಯಂತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.